ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇಲ್ಲಿವರೆಗೂ ನಾವು ಶ್ರೀಮಾತ ಅನ್ನೋ ನಾಮದ ಅರ್ಥವನ್ನ, ಅಂದ್ರೆ ಸೌಭಾಗ್ಯ ಭಾಸ್ಕರದಲ್ಲಿ ಆ ಶ್ರೀಮಾತ ಅನ್ನುವಂತಹ ನಾಮದ ವಿವರಣೆ ಹೇಗಿದೆ ಅನ್ನೋದನ್ನ ನಾನು ಹೇಳಿದ್ದೆ. ಈಗ ಶ್ರೀ ಮಹಾರಾಜ್ಞಿ, ಮಾನವರಲ್ಲೆಲ್ಲ ಶ್ರೇಷ್ಠನಾದಂಥವನು, ಮಾನವರನ್ನ ರಕ್ಷಣೆ ಮಾಡ್ತಕ್ಕಂಥವನು, ಭೂಮಿಯನ್ನ ಪರಿಪಾಲಿಸ್ತಕ್ಕಂಥವನು, ನರರಿಗೆಲ್ಲ ಅಧಿಪತಿಯಾದಂಥವನು ರಾಜ. ಇವನ್ನೇ ಪೃಥ್ವಿಪತಿ, ಭೂಪತಿ ಅಂತ ಕರೀತಾರೆ. ರಾಜರಿಗೆಲ್ಲ ಶ್ರೇಷ್ಠನಾದವನು ಮಹಾರಾಜ. ಹಾಗೆಯೇ ಲೋಕಗಳನ್ನ ಪಾಲಿಸ್ತಕ್ಕಂಥವಳು ಮಹಾರಾಣಿ. ಲೋಕಗಳನ್ನ ಪಾಲಿಸ್ತಕ್ಕಂಥ ಮಹಾರಾಣಿ ಯಾರಿದ್ದಾಳೆಯೋ ಅವಳೇ ಶ್ರೀ ಮಹಾರಾಜ್ಞಿ. ಇಲ್ಲಿ ನಾವೊಂದು ಚಮತ್ಕಾರವನ್ನ ನೋಡ್ಬೇಕು. ಏನಂದ್ರೆ, ಈ ಮೊದಲ 3 ನಾಮಗಳಲ್ಲಿ ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಈ 3 ನಾಮಗಳು ಶ್ರೀಯ ವಿಶೇಷಣೆಯ ಜೊತೆಯೇ ಬರುತ್ತೆ. ಅಂದ್ರೆ ಈ 3 ನಾಮಗಳಲ್ಲಿ ಜಗನ್ಮಾತೆಯ ಸೃಷ್ಟಿ, ಸ್ಥಿತಿ, ಲಯಗಳನ್ನ ವಿವರಿಸ್ತಕ್ಕಂಥದ್ದು. ಅದರಲ್ಲೂ ಈ ಶ್ರೀ ಮಹಾರಾಜ್ಞಿ ಅಂತಕ್ಕಂಥ ನಾಮ ಆ ದೇವಿಯ ಸ್ಥಿತಿ ರೂಪವನ್ನ, ಅವಳ ಪರಿಪಾಲನೆ ಹೇಗಿರುತ್ತೆ, ಮಹಾರಾಜ್ಞಿಯಾಗಿ ಲೋಕಗಳನ್ನೇ ಪಾಲಿಸ್ತಕ್ಕಂಥ ಮಹಾರಾಜ್ಞಿಯ ವೈಭವವನ್ನ ಈ ನಾಮದಲ್ಲಿ ಹೇಳ್ತಾರೆ. ಮಹಾರಾಜ್ಞಿ ಎಂಬ ಪದಕ್ಕೆ ಶ್ರೀ ಎನ್ನುವ ವಿಶೇಷಣವನ್ನ ಬಳಸಲಾಗಿದೆ. ನಾವು ಹಿಂದೆನೆ ಹೇಳಿದಾಗೆ ಶ್ರೀ ಅನ್ನುವಂಥದ್ದು ಶ್ರೇಷ್ಠವಾದ, ಅಂದ್ರೆ ರಾಜರಿಗೆಲ್ಲ ಶ್ರೇಷ್ಠನಾದವನು ಮಹಾರಾಜ, ಮಹಾರಾಜರಿಗೆಲ್ಲ ಶ್ರೇಷ್ಠವಾದಂಥವನು ಅಥವಾ ಶ್ರೇಷ್ಠಳಾದಂಥವಳು ಮಹಾರಾಣಿ. ಶ್ರೇಷ್ಠ ಅಂದ್ರೆ ಎಲ್ಲದಕ್ಕಿಂತಲೂ ಉತ್ತಮೋತ್ತಮವಾದದ್ದು, ಉನ್ನತವಾದದ್ದೇನಿದೆಯೋ ಅದನ್ನ ಶ್ರೇಷ್ಠ ಅಂತ ಹೇಳ್ತೀವಿ. ಅಂತ ಶ್ರೇಷ್ಠವಾದ ರಾಣಿ, ಮಹಾರಾಣಿ ಯಾರಿದ್ದಾಳೆಯೋ ಅವಳೇ ಈ ಶ್ರೀ ಮಹಾರಾಜ್ಞಿ ಜಗನ್ಮಾತ. ಎಲ್ಲರಿಗಿಂತಲೂ ಎತ್ತರ ಸ್ಥಾನದಲ್ಲಿರ್ತಕ್ಕಂಥವಳು. ಇವಳಿಗಿಂತ ಇನ್ಯಾರು ಅಧಿಕರೇ ಇಲ್ಲ. ಇವಳನ್ನ ನಾವು ಮಹಾರಾಜ್ಞಿ ಅಂತೀವಿ. ಉತ್ತಮವಾದ ಪಾಲಕಿ, ಪಾಲಕರಿಗೆಲ್ಲ ಉತ್ತಮೋತ್ತಮವಾದವಳೇ ಶ್ರೀ ಮಹಾರಾಜ್ಞಿ. ದೇವಿ ಭಾಗವತದಲ್ಲಿ ಪರಮೇಶ್ವರಿಯು ನೆಲೆಸಿರ್ತಕ್ಕಂಥ ಮಣಿ ದ್ವೀಪವನ್ನ ವಿವರಿಸ್ತಾ, ಚಿಂತಾಮಣಿ ಗೃಹದಲ್ಲಿರುವ 1000 ಸ್ತಂಭಗಳಿರುವ ಮಂಟಪಗಳು 4 ಇರ್ತವಂತೆ. ಸಹಸ್ರ ಸ್ತಂಭ ಸಂಯುಕ್ತ 4 ಘಮಂಟಪಾಃ ಶೃಂಗಾರ ಮಂಟಪಶ್ಚೈಕೋ ಮುಕ್ತಿ ಮಂಟಪ ಏವಚ ಜ್ಞಾನ ಮಂಟಪ ಸಂಜ್ಞಿಸ್ತು ತೃತೀಯಃ ಪರಿಕೀರ್ತಿತ ಏಕಾಂತ ಮಂಟಪಶ್ಚೈವ ಚತುರ್ಥಂ ಪರಿಕೀರ್ತಿತಃ. ಅಂದ್ರೆ ಅಲ್ಲಿ 4 ಮಂಟಪಗಳಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ 4 ಮಂಟಪಗಳು ಅಂದ್ರೆ ಶೃಂಗಾರ ಮಂಟಪ, ಮುಕ್ತಿ ಮಂಟಪ, ಜ್ಞಾನ ಮಂಟಪ, ಏಕಾಂತ ಮಂಟಪ. ಇವೆಲ್ಲ ಅನೇಕ ವಿಧಗಳ ಪರಿಮಳಗಳಿಂದ, ಧೂಪಗಳಿಂದ ಘಮಘಮಿಸ್ತಾ ಇರತ್ತಂತೆ. ಆ ಶೃಂಗಾರ ಮಂಟಪೆ ದೇವ್ಯೋ ಗಾಯಂತಿ ವಿವಿಧೈಶ್ವರೈಹಿ ಸಭಾಸದೋ ದೇವವರ ಮಧ್ಯೆ ಶ್ರೀ ಜಗದಂಬಿಕಾ. ಆ ಶೃಂಗಾರ ಮಂಟಪದಲ್ಲಿ ದೇವತೆಗಳೆಲ್ಲ ಮಧುರ ಸ್ವರಗಳಿಂದ ಗಾನ ಮಾಡ್ತಾ ಇರ್ತಾರಂತೆ. ಅಲ್ಲಿ ಸಭಾಸದರಾದ ದೇವತೆಗಳ ಮಧ್ಯೆ ಸಿಂಹಾಸನದ ಮೇಲೆ ಆ ಜಗದಂಬ ಕುಳಿತಿರ್ತಾಳೆ. ಇನ್ನು ಮುಕ್ತಿ ಮಂಟಪ, ಮುಕ್ತಿ ಮಂಟಪ ಮಧ್ಯೇತು ಯಾಚಯತ್ಯ ನಿಶಂ ಶಿವ ಜ್ಞಾನೋಪದೇಶಂ ಕುರುತೆ ತೃತೀಯೇ ನೃಪಮಂಟಪೆ ಚತುರ್ಥೇ ಮಂಟಪೇ ಚೈವ ಜಗದ್ರಕ್ಷಾ ವಿವಿಂಚನಂ ಮಂತ್ರಿಣಿ ಸಹಿತ ನಿತ್ಯಂ ಕರೋತಿ ಜಗದಂಬಿಕಾ. ಅಂದ್ರೆ ಮುಕ್ತಿ ಮಂಟಪದಲ್ಲಿ ಕುಳಿತುಕೊಂಡು ಆ ದೇವಿ ಜಗತ್ತಿನಲ್ಲಿರುವ ಭಕ್ತರಿಗೆಲ್ಲ ಮುಕ್ತಿಯನ್ನ ಪ್ರಸಾದಿಸ್ತಾಳೆ. ಜ್ಞಾನ ಮಂಟಪದಲ್ಲಿ
ಭಕ್ತರಿಗೆಲ್ಲ ಜ್ಞಾನೋಪದೇಶವನ್ನ ಮಾಡ್ತಾಳೆ. ಈ ರೀತಿಯಾಗಿ ಪರಮೇಶ್ವರಿ ತನ್ನ ಮಂತ್ರಿಗಳ ಜೊತೆ ಕುಳಿತು ಲೋಕಗಳ ರಕ್ಷಣೆಯ ಬಗ್ಗೆ ಆಲೋಚಿಸ್ತಾ ಇರ್ತಾಳೆ. ಎಲ್ಲ ಕೆಲಸಗಳನ್ನ ಮಾಡ್ತಾ ಸದಾಕಾಲ ಲೋಕಗಳನ್ನ ರಕ್ಷಿಸುವ ಪಾಲಕಿಯೇ ಶ್ರೀ ಮಹಾರಾಜ್ಞಿ. ಶ್ರೀ ಎಂಬ ಬೀಜವು ಷೋಡಶಿ ಕಳೆಯನ್ನ ಸೂಚಿಸುತ್ತೆ. ಕಾಮರಾಜ ಮಂತ್ರ ಅಂತೆಯೇ ಶ್ರೀ ಬೀಜೇನ ಸಮನ್ವಿತ ಷೋಡಶಾಕ್ಷರೀ ವಿದ್ಯೇಯಾಂ ಶ್ರೀ ವಿದ್ಯೇತಿ ಪ್ರಕೀರ್ತಿತ. ಪಂಚದಶಿ ಮಹಾಮಂತ್ರವೆಂದರೆ 15 ಅಕ್ಷರಗಳಿರುವಂತಹ ಮಂತ್ರ. ಇದನ್ನ ಭೂಲೋಕಕ್ಕೆ ತಂದವನು ಮನ್ಮಥ. ಆದ್ರಿಂದ ಇದನ್ನ ಕಾಮರಾಜ ಮಂತ್ರ ಅಂತ ಹೇಳ್ತಾರೆ. ಷೋಡಶಿ ಅಂದ್ರೆ 16 ಅಕ್ಷರಗಳಿರ್ತಕ್ಕಂಥ ಮಂತ್ರ. ಈ ಎರಡೂ ಕೂಡ ಶ್ರೀವಿದ್ಯೆಯ ಮಹಾಮಂತ್ರಗಳು. ಆದ್ರೆ ಕಾಮರಾಜ ಮಂತ್ರವಾದ ಪಂಚದಶಿ ಮಹಾಮಂತ್ರಕ್ಕೆ ಷೋಡಶಿ ಕಳೆಯನ್ನ ಸೂಚಿಸುವ ಶ್ರೀ ಎಂಬ ಬೀಜಾಕ್ಷರವನ್ನ ಸೇರಿಸಿದ್ರೆ ಅದು ಷೋಡಶಿ ಮಹಾಮಂತ್ರವಾಗ್ತದೆ. ಶ್ರೀ ಮಹಾರಾಜ್ಞಿ ಎಂಬ ಪದವನ್ನ ಶ್ರೀಂ ಅಹಾರಾಜ್ಞಿ ಅಂತ ಬಿಡಿಸಿದರೆ ಶ್ರೀಂ ಎಂಬುದು ಷೋಡಶಿ ಕಳೆಯಾಗುತ್ತೆ. ಇಲ್ಲಿ ಅಕಾರವು ಪ್ರಕಾಶಾಂಶವಾದ ಪರಮೇಶ್ವರನ ಸ್ವರೂಪವಾಗಿ, ಹಕಾರವು ವಿಮರ್ಶಾಂಶವಾದ ಪರಮೇಶ್ವರಿಯ ಸ್ವರೂಪವಾಗಿ ನೋಡಬಹುದು. ಹಾಗೂ ರಾಜ್ಞಿ ಎಂಬುದು ಮಹಾರಾಜ್ಞಿ ಮಂತ್ರವಾದ ಪಂಚಾಕ್ಷರಿ ಎಂದು ಹೇಳಲಾಗುತ್ತದೆ. ಯಾನಿ ಜಾತಾನಿ ಜೀವಂತಿ ಅಂದ್ರೆ ಲೋಕಗಳೆಲ್ಲ ಸಕ್ರಮವಾಗಿ ನಡೆಸುವುದಕ್ಕಾಗಿಯೇ 3 ಶಕ್ತಿಗಳಿರ್ತವೆ ಅಥವಾ 3 ಕಾರ್ಯಗಳಿರ್ತವೆ. ಅವೇ ಸೃಷ್ಟಿ, ಸ್ಥಿತಿ, ಲಯಗಳು. ಇವುಗಳಲ್ಲಿ ಎರಡನೆಯದು ಲೋಕಗಳನ್ನ ಪರಿಪಾಲಿಸ್ತಕ್ಕಂಥದ್ದು ಅಂದ್ರೆ ಸ್ಥಿತಿಶಕ್ತಿ. ಅದೇ ವಿಷ್ಣು ಶಕ್ತಿಯಾದಂತಹ ಮಹಾ ಸಾಮ್ರಾಜ್ಯ ಲಕ್ಷ್ಮಿ. ಇವಳೇ ಭುವನೇಶ್ವರಿ ಸ್ವರೂಪಿಣಿ. ಮಹತ್ತುಗಳಲ್ಲಿಯೇ ಮಹತ್ತಾದ ಆತ್ಮ ಸ್ವಯಂ ಪ್ರಕಾಶವುಳ್ಳಂಥದ್ದು. ಅದರ ಅರ್ಥ ಯಾವ ವಿಧವಾದ ಸಹಾಯವೂ ಇಲ್ಲದೆ ಪ್ರಕಾಶಿಸ್ತಕ್ಕಂಥದ್ದು. ತಾನು ಪ್ರಕಾಶಿಸ್ತಾ ಇತರರನ್ನೂ ಪ್ರಕಾಶಿಸುವಂತೆ ಮಾಡುವುದು, ಅಂತರಂಗದಲ್ಲಿ ಬುದ್ಧಿಯನ್ನು ಪ್ರಕಾಶಿಸುವಂತೆ ಮಾಡುವುದು. ಅಂತಹ ಮಹಾಶಕ್ತಿಯೇ, ಪರಾಶಕ್ತಿಯೇ ಮಹಾರಾಜ್ಞಿ. ಪ್ರಪಂಚದಲ್ಲಿರುವಂತಹ ನವಗ್ರಹಗಳು, ಪಂಚಭೂತಗಳು, ತನ್ಮಾತ್ರಗಳು, ದಿಕ್ಪಾಲಕರು ಗತಿ ತಪ್ಪದೆ ಅವರವರ ಧರ್ಮಗಳನ್ನ ನೆರವೇರಿಸ್ತಿದ್ದಾರೆ ಅಂದ್ರೆ ಈ ರೀತಿಯಾಗಿ ಅವರನ್ನ ಪರಿಪಾಲಿಸ್ತಕ್ಕಂಥದ್ದು ಸಾಮಾನ್ಯವಾದ ವಿಷಯ ಅಲ್ಲ. ಹೀಗೆ ಇವರೆಲ್ಲ ಅವರವರ ಕರ್ತವ್ಯಗಳನ್ನ ಸಕ್ರಮವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆಲ್ಲ ಕಾರಣ ಆ ಶ್ರೀ ಮಹಾರಾಜ್ಞಿಯೇ. ಅವಳ ಪಾಲನೆ ಹಾಗಿರುತ್ತೆ ಅಂತ. ಉಪನಿಷತ್ತುಗಳಲ್ಲಿ ಹೇಳಿದ ಹಾಗೆ ಪರಬ್ರಹ್ಮನು ಇದ್ದಾನೆ. ಆದ್ರಿಂದಲೇ ಗಾಳಿಯು ಸಕ್ರಮವಾಗಿ ಬೀಸುತ್ತೆ, ಬಿಸಿಲು ಸರಿಯಾಗಿ ಬೀಳುತ್ತೆ, ಪಂಚಭೂತಗಳು ಅವುಗಳ ಕೆಲಸವನ್ನ ಅವುಗಳು ಸರಿಯಾಗಿ ನಿರ್ವಹಿಸ್ತವೆ, ದಿಕ್ಪಾಲಕರು ದಿಕ್ಕುಗಳನ್ನ ಸರಿಯಾಗಿ ಪರಿಪಾಲಿಸುತ್ತಿದ್ದಾರೆ. ಅಂತಹ ಪರಬ್ರಹ್ಮ ಸ್ವರೂಪವೇ ಈ ಪರಮೇಶ್ವರಿ. ಕೇನೋಪನಿಷತ್ನಲ್ಲಿ ಈ ರೀತಿ ಇದೆ. ಒಂದು ಸಾರಿ ದೇವದಾನವರ ಸಂಗ್ರಾಮ ಮಹಾಭೀಕರವಾಗಿ ನಡೀತಿತ್ತಂತೆ. ಆ ದೇವತೆಗಳು ವಿಜಯವನ್ನ ಸಾಧಿಸಿದ್ರು. ಆ ವಿಜಯವು ತಮ್ಮಿಂದಲೇ ಸಾಧ್ಯವಾಯಿತು ಅಂತ ಬೀಗೋದಿಕ್ ಸ್ಟಾರ್ಟ್ ಮಾಡ್ಬಿಟ್ರು. ಇದಕ್ಕೆಲ್ಲ ಕಾರಣವಾದಂತಹ ಪರಬ್ರಹ್ಮನನ್ನ ಮರೆತೇ ಹೋದ್ರು ಅವರು. ಈ ವಿಜಯವನ್ನ ಸಾಧಿಸಿದಂತಹ ಈ ದೇವತೆಗಳೆಲ್ಲರೂ ತಮ್ಮ ವಿಜಯೋತ್ಸಾಹದಿಂದ ಸಭೆಯನ್ನ ಸೇರ್ತಾರೆ. ಅಲ್ಲಿ ಅವರ ಪ್ರತಾಪವನ್ನ ಅವರು ಹೇಳ್ಕೊಳ್ಳೋದಿಕ್ ಪ್ರಾರಂಭಿಸ್ತಾರೆ. ಮೊಟ್ಟ ಮೊದಲನೇದಾಗಿ ಅಗ್ನಿದೇವ ಹೇಳ್ತಾನೆ, ನಾನು ನನ್ನ ಪ್ರಚಂಡವಾದ ಅಗ್ನಿ ಜ್ವಾಲೆಗಳಿಂದಲೇ ರಾಕ್ಷಸರನ್ನೆಲ್ಲ ಭಸ್ಮ ಮಾಡ್ಬಿಟ್ಟೆ. ಆದ್ರಿಂದಲೇ ರಾಕ್ಷಸರ ಮೇಲೆ ನಾವು ವಿಜಯವನ್ನ ಸಾಧಿಸೋದಿಕ್ಕೆ ಸುಲಭವಾಯಿತು ಅಂತ ಹೇಳ್ತಾನೆ. ವಾಯುದೇವ ಎದ್ದು ನಿಂತು ಹೇಳ್ತಾನೆ, ನಾನು ಪ್ರಚಂಡವಾದ ಗಾಳಿಯನ್ನ ಬೀಸಿದ್ರಿಂದಲೇ ರಾಕ್ಷಸರೆಲ್ಲರೂ ತರಗೆಲೆ ಹಾಗೆ ಹಾರು ಹೋದ್ರು. ಆದ್ರಿಂದಲೇ ವಿಜಯವನ್ನ ಸಾಧಿಸೋದಕ್ಕೆ ಸುಲಭವಾಯಿತು ಅಂತ ಹೇಳ್ತಾನೆ.
ಈ ರೀತಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಪರಾಕ್ರಮಗಳನ್ನ ವಿವರಿಸ್ತಾ ಇರ್ತಾರೆ. ಆ ಬ್ರಹ್ಮತತ್ವ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ. ಜ್ಞಾನಿಗಳಾದ ದೇವತೆಗಳು ಕೂಡ ಇಂಥ ಅಜ್ಞಾನದಲ್ಲಿ ಮುಳುಗಿದ್ದಾರೆ, ಅವರ ಅಹಂಕಾರವನ್ನ ಹೋಗ್ಲಾಡಿಸ್ಬೇಕು ಅನ್ಕೊಳ್ತು ಆ ಪರಬ್ರಹ್ಮ. ಅವರ ಎದುರಿಗೆ ಭಯಂಕರವಾದ ಯಕ್ಷ ರೂಪವೊಂದು ಪ್ರತ್ಯಕ್ಷವಾಯಿತು. ನೋಡಿದ್ರು ದೇವತೆಗಳು. ಆ ರೂಪ ಏನು ಅಂತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಆ ರೂಪವನ್ನ ನೋಡಿ ಭಯಭೀತರಾದ್ರು. ಏನ್ ಮಾಡ್ಬೇಕಂತ ಗೊತ್ತಾಗದೆ ಹೋಯ್ತು. ಭಯಂಕರವಾದ ಯುದ್ಧದಲ್ಲಿ ರಾಕ್ಷಸರನ್ನೆಲ್ಲ ಭಸ್ಮ ಮಾಡಿದೆ ಅಂತ ಹೇಳ್ದಂತ ಅಗ್ನಿದೇವನ ಹತ್ರ ಬಂದು, ಓ ಅಗ್ನಿದೇವ, ನೀನು ಹೋಗಿ ಆ ಭಯಂಕರವಾದ ತತ್ವ ಏನು ಅಂತ ತಿಳ್ಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಗ್ನಿದೇವ ಆ ತತ್ವದ ಸಮೀಪಕ್ಕೆ ಹೋಗ್ತಾನೆ. ಆ ಮಹಾಭೂತದ ರೀತಿ ಇದ್ದಂತಹ ತತ್ವ ಹೇಳತ್ತೆ, ಅಗ್ನಿದೇವನನ್ನ ನೋಡಿ ಕೇಳ್ತು, ನೀನ್ ಯಾರು ಅಂತ ಕೇಳ್ತು. ನಾನು ಅಗ್ನಿದೇವ, ಲೋಕದಲ್ಲಿ ಎಲ್ಲರೂ ನನ್ನನ್ನ ಜಾತವೇದ ಅಂತ ಕರೀತಾರೆ. ಸರಿ, ನಿನ್ನ ಶಕ್ತಿ ಏನು ಅಂತ ಕೇಳುತ್ತೆ. ನೀನಷ್ಟು ದೊಡ್ಡವನೇ, ಹಾಗಾದ್ರೆ ಈ ಹುಲ್ಕಡ್ಡಿಯನ್ನ ಭಸ್ಮ ಮಾಡು ನೋಡೋಣ ಅಂತ ಹೇಳುತ್ತೆ. ಅಂತ ಹೇಳಿ ಒಂದು ಹುಲ್ಕಡ್ಡಿಯನ್ನ ಅಗ್ನಿದೇವನ ಮುಂದೆ ಇಡುತ್ತೆ. ಆ ಹುಲ್ಲುಕಡ್ಡಿಯನ್ನ ನೋಡಿ ಬಹಳ ಸರಳ ಅಂತ ಭಾವಿಸಿ ಪ್ರಚಂಡವಾದಂತಹ ಅಗ್ನಿ ಜ್ವಾಲೆಯನ್ನ ಸೃಷ್ಟಿ ಮಾಡ್ತಾನೆ ಅಗ್ನಿದೇವ. ಆದ್ರೂ ಆ ಹುಲ್ಕಡ್ಡಿ ಸುಡೋದೇ ಇಲ್ಲ. ಅಗ್ನಿದೇವ ಹಿಂದೆ ತಿರುಗಿ ದೇವತೆಗಳ ಹತ್ರ ಹೋಗಿ ಆ ತತ್ವ ಏನಂತ ನನಗಂತೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಆಗ ದೇವತೆಗಳೆಲ್ಲರೂ ವಾಯುದೇವನ ಹತ್ರ ಬಂದು, ವಾಯುದೇವ, ನೀನು ಬಹಳ ದೊಡ್ಡವನಲ್ವೇ, ಆ ತತ್ವ ಏನಂತ ಹೋಗಿ ತಿಳ್ಕೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವಾಯುದೇವ ಹೊರಟ. ಆ ತತ್ವ ಕೇಳ್ತು, ಯಾರ್ ನೀನು ಅಂತ. ನಾನು ವಾಯುದೇವ, ನಾನು ಆಕಾಶದಲ್ಲಿ ಸಂಚಾರ ಮಾಡ್ತೇನೆ, ಆದ್ರಿಂದ ನನ್ನನ್ನ ಮಾತರಿಶ್ವ ಅಂತ ಕರೀತಾರೆ. ಏನ್ ನಿನ್ನ ಶಕ್ತಿ ಅಂತ ಕೇಳುತ್ತೆ ಆ ತತ್ವ. ಲೋಕದಲ್ಲಿರುವ ಯಾವ ವಸ್ತುವನ್ನಾದರೂ ಸರಿ ನನ್ನ ಗಾಳಿಯಿಂದ ಹಾರಿಸಬಲ್ಲೆ ನಾನು, ನನಗಂಥ ಶಕ್ತಿ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಹುಲ್ಕಡ್ಡಿಯನ್ನ ಹಾರಿಸು ನೋಡೋಣ ಅಂತ ಹೇಳಿ ಒಂದು ಹುಲ್ಕಡ್ಡಿಯನ್ನ ತೆಗೆದು ವಾಯುದೇವನ ಮುಂದೆ ಇಡುತ್ತೆ ಆ ತತ್ವ. ವಾಯುದೇವ ತನ್ನ ಬಲವನ್ನೆಲ್ಲ ಕೂಡಿಸಿ ಭಯಂಕರವಾದ ಪ್ರಚಂಡವಾದ ಗಾಳಿಯನ್ನ ಬೀಸ್ತಾರೆ. ಆದ್ರೂ ಆ ಹುಲ್ಕಡ್ಡಿ ಹಾರೋದೇ ಇಲ್ಲ. ಬಂದ ದಾರಿಯಲ್ಲಿಯೇ ಆ ವಾಯುದೇವ ಕೂಡ ದೇವತೆಗಳ ಹತ್ರ ಬಂದು, ಆ ತತ್ವ ಏನಂತ ನನಗೂ ತಿಳಿಲಿಲ್ಲ ಅಂತ ಹೇಳ್ತಾರೆ. ಆಗ ದೇವತೆಗಳೆಲ್ಲ ತಮ್ಮ ಪ್ರಭುವಾದಂತಹ ಇಂದ್ರದೇವನ ಹತ್ರ ಹೋಗ್ತಾರೆ. ನಡೆದದ್ದನ್ನೆಲ್ಲ ಹೇಳ್ತಾರೆ. ದೇವೇಂದ್ರ, ಆ ವಿಚಿತ್ರವಾದ ತತ್ವ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ, ನೀನಾದ್ರೂ ಕಂಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಆ ತತ್ವದ ಹತ್ರ ಹೊರಡ್ತಾನೆ ಇಂದ್ರ. ಆ ತತ್ವದ ಸಮೀಪ ಹೋದ ತಕ್ಷಣ ಆಗ ಅಲ್ಲಿ ಆ ಭಯಂಕರವಾದ ತತ್ವ ಮಾಯವಾಗಿ ಅದರ ಸ್ಥಾನದಲ್ಲಿ ಮಹಾ ಸೌಂದರ್ಯ ರಾಶಿಯಾದಂತಹ ಒಂದು ಸ್ತ್ರೀ ಮೂರ್ತಿ ಅವನಿಗೆ ದರ್ಶನವನ್ನ ಕೊಡುತ್ತೆ. ಅವಳು ಹಿಮವಂತನ ಕುಮಾರಿಯಾದಂತಹ ಹೈಮವತಿ. ಅವಳನ್ನು ಉಮಾದೇವಿ ಅಂತ ಕರೀತಾರೆ. ಆಶ್ಚರ್ಯದಿಂದ ನೋಡಿದ ಇಂದ್ರ, ಅಮ್ಮ, ದೇವತೆಗಳೆಲ್ಲ ಭಯಭ್ರಾಂತರಾಗಿದ್ದಾರೆ, ಆ ತತ್ವ ಏನೋ ಮಹತ್ತರವಾದ ಯಾವುದೋ ಭೂತ ಇದೆ, ತತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಶಕ್ತಿಯೇ ಬ್ರಹ್ಮ. ನನಗೂ ಬ್ರಹ್ಮನಿಗೂ ವ್ಯತ್ಯಾಸವೇ ಇಲ್ಲ, ಇಬ್ಬರು ಒಂದೇ ಅಂತ ಉಮಾದೇವಿ ಹೇಳ್ತಾಳೆ. ಆ ನಂತರ, ಓ ದೇವೇಂದ್ರ, ಪರಬ್ರಹ್ಮನಿಂದಲೇ ನೀವು ಅಸುರರ ಮೇಲೆ ವಿಜಯವನ್ನ ಸಾಧಿಸಿದ್ದೀರಿ. ಈ ನಿಮ್ಮ ವಿಜಯಕ್ಕೆ ಕಾರಣವೇ ಆ ಪರಬ್ರಹ್ಮ. ನಿಮ್ಮ ಅಲ್ಪ ಬುದ್ಧಿಯಿಂದ ನಿಮಗೆ ಕಾಣಿಸಿದ ಬ್ರಹ್ಮನನ್ನ ಗುರುತಿಸದೆ ಹೋದ್ರಿ ಅಂತ ಹೇಳ್ತಾರೆ. ನಿರಾಕಾರ ನಿರ್ಗುಣ ಸ್ವರೂಪನಾದ ಪರಬ್ರಹ್ಮನು ಒಂದು ರೂಪವನ್ನ ತಳೆದರೆ ಅದೇ ಪರಮೇಶ್ವರಿ. ಬಿಂದು ರೂಪನಾದ ಪರಮೇಶ್ವರನಿಂದ ಅವನ ಶಕ್ತಿ ಹೊರಗಡೆ ಬಂದು ರೂಪ ತಳೆದರೆ ಅವಳೇ ಪರಮೇಶ್ವರಿ.
ಶಕ್ತಿಯು ತ್ರಿಕೋಣಾಕಾರದಲ್ಲಿರುತ್ತೆ, ಅದೇ ಯೋನಿ. ಅದರಿಂದಲೇ ಈ ಜಗತ್ತೆಲ್ಲ ಆವಿರ್ಭವಿಸಿರುವಂಥದ್ದು. ಅದೇ ಶ್ರೀಚಕ್ರದಲ್ಲಿರುವ ತ್ರಿಕೋನ. ಪರಮೇಶ್ವರನಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ. ಪರಮೇಶ್ವರನ ಪ್ರತಿರೂಪವೇ ಈ ಪರಮೇಶ್ವರಿ. ಅವಳೇ ಶ್ರೀ ಮಹಾರಾಜ್ಞಿ. ಚರಾಚರ ಜಗತ್ತಿನಲ್ಲಿರುವ ಪ್ರಾಣಿ ಕೋಟಿಗಳಿಗೆಲ್ಲ ಯುಕ್ತಾಯುಕ್ತ ವಿವೇಚನ ಜ್ಞಾನವನ್ನ ಪ್ರಸಾದಿಸಿ, ಅವರ ಕರ್ಮಗಳನ್ನ ಅನುಸರಿಸಿ ಭವಿಷ್ಯದಲ್ಲಿ ಜನ್ಮಗಳನ್ನು ಪ್ರಸಾದಿಸುತ್ತಾಳೆ. ಮಾನವರು ಮಾಡುವ ಪಾಪ ಪುಣ್ಯಗಳನ್ನ ವಿಚಾರಣೆ ಮಾಡಲು ಲೌಕಿಕ ನ್ಯಾಯಸ್ಥಾನಗಳು ಸಾಲೋದಿಲ್ಲ. ಇವುಗಳನ್ನ ವಿಚಾರಿಸುವುದು ಕೇವಲ ಪರಮೇಶ್ವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಈ ರೀತಿ ಅವರ ಪಾಪ ಪುಣ್ಯಗಳನ್ನ ವಿಚಾರಣೆ ಮಾಡಿ ಅವರಿಗೆ ಮರುಜನ್ಮವನ್ನ ಪ್ರಸಾದಿಸಿ ಲೋಕಗಳನ್ನ ರಕ್ಷಿಸ್ತಾಳೆ. ಆದ ಕಾರಣ ಅವಳು ಶ್ರೀ ಮಹಾರಾಜ್ಞಿ.